ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಎಂಬ ಸಲಹೆಗೆ ರಾಜ್ಯ ಕಾಂಗ್ರೆಸ್ಸಿಗರು ಭಾರಿ ಟೀಕೆಯನ್ನ ಮಾಡಿದ್ರು. ಇದಕ್ಕೆ ದೆಹಲಿಯ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಮಾದಕ ವಸ್ತುಗಳ ನಶೆಗೆ ಸಿಕ್ಕಿ ಯುವ ಜನರು ಹಾಳಾಗ್ತಾ ಇದ್ದಾರೆ. ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ರೇವ್ ಪಾರ್ಟಿಗಳಲ್ಲಿ ಡ್ರಗ್ಸ್ ಅನ್ನ ನಿರಂತರವಾಗಿ ಪೂರೈಕೆ ಮಾಡ್ತಿದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಯುವಕರನ್ನ ಸರಿದಾರಿಗೆ ತರೋಕೆ ವಿದ್ಯಾರ್ಥಿ ದಿಸೆಯಿಂದಾನೇ ಭಗವದ್ಗೀತೆಯನ್ನ ಬೋಧಿಸಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಇನ್ನು ಒಳ್ಳೆಯ ಸಮಾಜ ನಿರ್ಮಿಸುವ ಉದ್ದೇಶದಿಂದ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಭಗವದ್ಗೀತೆಯನ್ನ ಕಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮನುವಾದಕ್ಕೂ ಭಗವದ್ಗೀತೆಗೂ ಏನ್ ಸಂಬಂಧ? ಇಂತಹ ಮನಸ್ಥಿತಿಯೇ ಅಪಾಯಕಾರಿ. ಒಳ್ಳೆಯದು ಸದ್ವಿಚಾರಗಳನ್ನ ಚರ್ಚೆ ಮಾಡುವುದು, ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನ ಬೋಧನೆ ಮಾಡುವುದು ಮನುವಾದ ಆಗತ್ತಾ ಅಂತ ಕೇಳಿದ್ದಾರೆ. ಇನ್ನು ಭಗವದ್ಗೀತೆಯನ್ನ ಕಲಿಸಿ ಅಂತ ಕೇಂದ್ರದ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯುವುದು ಕೂಡ ಮಹಾನ್ ಅಪರಾಧವೇ ಅಂತ ಎಚ್.ಡಿ.ಕೆ ಅವರು ಖಾರವಾಗಿ ಪ್ರಶ್ನಿಸಿದ್ದಾರೆ. ನಾನೆಂದು ಭಗವದ್ಗೀತೆಗೆ ಅವಮಾನ ಮಾಡಿಲ್ಲ, ಅಪಮಾನ ಮಾಡಿಲ್ಲ, ಮಾಡುವುದೂ ಇಲ್ಲ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತವನ್ನ ಓದಿಕೊಂಡಿದ್ದೇನೆ. ಭಗವದ್ಗೀತೆ ನಮಗೆ ಶಾಂತಿ, ಶಿಸ್ತು, ಸಂಯಮವನ್ನ ಕಲಿಸುತ್ತೆ. ಸದ್ವಿಚಾರಗಳ ಮೂಲಕ ವ್ಯಕ್ತಿತ್ವವನ್ನ ಪರಿಪೂರ್ಣಗೊಳಿಸುತ್ತೆ. ನಾನು ಸಂವಿಧಾನದ ಅಡಿಯಲ್ಲೇ ಮಂತ್ರಿಯಾಗಿದ್ದೇನೆ ಮತ್ತು ಎಲ್ಲರೂ ಭಗವಂತನ ಹೆಸರಿನಲ್ಲಿಯೇ ಪ್ರಮಾಣವನ್ನ ಸ್ವೀಕಾರ ಮಾಡ್ತೇವೆ. ಇನ್ನು ನಾನು ಅದನ್ನೇ ಮಾಡಿದ್ದೇನೆ. ಆದ್ರೆ ಮಹದೇವಪ್ಪ ಅವರು ಯಾರ ಹೆಸರಿನಲ್ಲಿ ಪ್ರಮಾಣವನ್ನ ಸ್ವೀಕಾರ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ನಾನು ಯಾರನ್ನ ಮನುವಾದಿ ಆಗುವಂತೆ ಹೇಳಿಲ್ಲ, ಬದಲಿಗೆ ಭಗವದ್ಗೀತೆ ಓದಿದ್ರೆ ಒಳ್ಳೆಯ ಗುಣಗಳನ್ನ ಕಲಿಯಬಹುದು ಅಂತ ಹೇಳಿದ್ದೇನೆ. ಇದನ್ನ ತಿರುಚಿ ವಿರೂಪಗೊಳಿಸಿ ಹೇಳುವ ಅಗತ್ಯ ಏನಿದೆ ಅಂತ ಎಚ್.ಡಿ.ಕೆ ಅವರು ಪ್ರಶ್ನಿಸಿದ್ದಾರೆ. ಇನ್ನು ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸುವ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.